ಈಗಲೇ ಈ ಸೀರೆ ತೋರಿಸೋದು ಬೇಡ ಅನ್ಸುತ್ತೆ. ಅದಕ್ಕೂ ಅಪಾರ್ಥ ಮಾಡ್ಕೋತಾನೆ. ವಾಚ್ ಕೊಟ್ಟರೆ ಸಾಕು. ವಾಸು, ಏನಿದು? ಗಿಫ್ಟ್ ರಘು ಕೊಟ್ಟಿದ್ದು ವಾಚ್. ನನಗೆ ಕೊಟ್ಟ ರಘು? ಓ, ಬಹುಶಃ ಗಿಫ್ಟ್ ಚೆಕ್ ಬಗ್ಗೆ ತಮಾಷೆ ಮಾಡಿದ್ದನ್ನ ನೀನು ಅವನಿಗೆ ಹೇಳಿರ್ಬೇಕು. ಅದಕ್ಕೆ ಪೂಜೆ ಹೊಡೆಯೋದಕ್ಕೆ ನನಗೆ ಕೊಟ್ಟಿರ್ತಾನೆ. ಬ್ಯಾಲೆನ್ಸ್ ಮಾಡ್ಬೇಕಲ್ವಾ? ಬಲೆ ಹುಷಾರಿ ಆಸಾಮಿ. ಮುಗೀತಾ ನಿನ್ನ ಹಾಸ್ಯ? ಅದನ್ನು ಕೊಟ್ಟಿದ್ದು ರಘು ಅಲ್ಲ, ಯಶೋಧ. ಮೈಸೂರಿಂದ ನಿನ್ಗೋಸ್ಕರ ಕೊಂಡ್ತಂದ್ರು. ಮೈಸೂರಿಗೆ ಹೋಗಿದ್ರ? ಮತ್ತೆ ಇಲ್ಲೇ ಎಲ್ಲ ಹೋಗ್ತಾರೆ ಅಂತ ನೀನೇ ಹೇಳಿದ್ದೆ. ನನಗೂ ಹೇಳಿರ್ಲಿಲ್ಲ, ಹೋದ್ಮೇಲೆನೆ ಗೊತ್ತಾಗಿತ್ತು. ನೀನು ಹೋಗಿದ್ದೆ ಅಂತ ರಘು ಹೇಳಿದ್ನಾ? ಹೋಗಿದ್ದೆ. ವಾಸು, ಮಗು ನೋಡೋ ಆಸೆಯಿಂದ ಹೋಗಿದ್ದೆ ಅಲ್ವಾ? ನನಗೊತ್ತು, ನಿನಗೂ ಮಗು ನೋಡೋ ಆಸೆ ಇದೆ ಅಂತ. ಮಗು ನೋಡೋಕಂತಾನೆ ಹೋದೆ. ಆದ್ರೆ ಯಜಮಾನನ ಮುಖ ನೋಡಿ ಅವನ ಕೊಳಕು ಉದ್ದೇಶಗಳು ಕಾಣಿಸ್ತು. ಮಗು ಎತ್ಕೊಳ್ಳೋಕ್ಕೂ ಮನ್ಸಾಗಿ. ದೇವಕಿ, ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಗ್ಲಾಸ್ ಎಲ್ಲ ಹಾಕೊಂಡಿರ್ತೀವಲ್ಲ, ಆಗ ಎದುರಿನ ಗಾಜಿಗೆ ಮಂಜು ಮುಸುಕುತ್ತೆ ಗೊತ್ತಾ? ಬಟ್ಟೆ ತಗೊಂಡು ಒರೆಸ್ತೀವಿ, ಮತ್ತೆ ಕವಿಯುತ್ತೆ. ಒರೆಸ್ತಾ ಇದ್ದ ಕಿರಿಕಿರಿ, ದಾರಿ ಕಾಣ. ಈ ತರದ ಹೋಲಿಕೆಗಳೆಲ್ಲ ಯಾಕೆ? ನಾನೀಗ ರಘು ದಾರಿನಲ್ಲಿ ಮಂಜು ತರ ಮುಸ್ಕಿದ್ದೀನಿ ಅನ್ಸುತ್ತೆ. ಅವನು ಅದನ್ನು ಕ್ಲೀನ್ ಮಾಡೋ ಪ್ರಯತ್ನ ಮಾಡ್ತಾನೇ ಇದ್ದಾನೆ. ಮಂಜು ಮತ್ತೆ ಕವಿತಾನೇ ಇರುತ್ತೆ. ನೈಸ್ ವಾಚ್. ಟೈಮ್ ತೋರ್ಸುತ್ತಾ? ಅಂದ್ರೆ ಸರಿಯಾಗಿ ತೋರ್ಸುತ್ತಾ? ಯಾಕಂದ್ರೆ ನನ್ನ ಟೈಮ್ ಚೆನ್ನಾಗಿಲ್ವಲ್ಲ. ಇದು ಕೂಡ ಏನೇನೋ ಟೈಮ್ ತೋರಿಸಿದ್ರೆ ಬಹುಶಃ ನನ್ನ ಟೈಮ್ ಚೆನ್ನಾಗಿದೆಯಾ ನೋಡ್ಕೊಳ್ಳಿ ಅಂತ ಯಶೋಧ ಗಿಫ್ಟ್ ಕೊಟ್ಟಿರ್ಬೇಕು. ಇವತ್ತು ಆ ದೇವಕಿ ರೂಮ್ನಲ್ಲಿ ಅದು ಏನೇನು ರಂಪ ನಡೆದಿರತ್ತೆ. ವಾಸು ಮನೆಗೆ ಬರುವಾಗಲೇ ಅಸಹನೆಯಿಂದ ಬಂದ. ರಘು ಮನೇಲಿ ಚಾಕ್ರಿ ಅಂತ ಹೇಳುವಾಗಲೇ ಅವನ ಮುಖದಲ್ಲಿ ಸಿಟ್ಟು ಬೇಸರ ಎದ್ದು ಕಾಣಿಸ್ತಾ ಇತ್ತು. ಎಲ್ಲ ಸರಿ ಹೋಯ್ತು ಅನ್ನುವಾಗಲೇ ಹೀಗಾಗಬೇಕಾ? ದೇವಕಿ ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ರೀ, ಇದು ಯಾಕೋ ಮುಗಿಯೋ ಲಕ್ಷಣ ಕಾಣ್ತಾನೇ ಇಲ್ಲ. ದೇವಕಿಯಿಂದ ದೂರ ಇರಬೇಕು ಅಂತಲೇ ವಾಸು ಅರ್ಜೆಂಟಾಗಿ ಕೆಲಸ ಹುಡ್ಕೊಂಡಿದ್ದಾನೆ. ಹಾಗಾಗೋದಕ್ಕೆ ನಾನು ಬಿಡಲ್ಲ. ಬಿಡಲ್ಲ ಅಂದರೆ ಏನು ಮಾಡ್ತೀರಿ? 1 ತಿಂಗಳಲ್ಲಿ ಅವನು ಹೊರಟಿದ್ದಾನೆ.
ದೇವಕಿ ಬಗ್ಗೆ ಅವನಿಗೆ ಸಿಕ್ಕಾಪಟ್ಟೆ ಬೇಜಾರು ಬಂದಿದೆ. ಅದಕ್ಕೆ ಸರಿಯಾಗಿ ಆ ತಪ್ಪು ತಿಳುವಳಿಕೆ ಪುಷ್ಟಿ ಕೊಡೋ ಹಾಗೆ ಇವಳು ನಡ್ಕೋತಿದ್ದಾಳೆ. ಅವರಿಬ್ಬರಿಗೂ ಒಂದು ಮಗು ಆದರೆ ಬಹುಶಃ ಎಲ್ಲ ಸರಿ ಹೋಗುತ್ತೇನೋ. ವಾಸುನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ನೀನು ದೇವಕಿಗೆ ಹೇಳು, ವಾಸು ಜೊತೆ ಬರಲಿ ಹೇಳು. ವಾಸು ಬರ್ತಾನ? ಈಗಾಗಲೇ ದೇವಕಿಗೆ ಮಗು ಇದೆಯಲ್ಲ ಅಂತ ವ್ಯಂಗ್ಯವಾಗಿ ಆಡ್ಕೊಳ್ಲಿಲ್ವಾ? ನಾನು ಅವನನ್ನು ಹೇಗಾದರೂ ಮಾಡಿ ಕರ್ಕೊಂಡು ಬರ್ತೀನಿ. ಬೇಕಾದ್ರೆ ಕೈ ಕಾಲು ಹಿಡಿದಾದ್ರೂ ಕರ್ಕೊಂಡು ಬರ್ತೀನಿ. ಆದರೆ ದೇವಕಿ ವಿಚಾರ ನೀನೇ ನೋಡ್ಕೋಬೇಕು. ವಾಸು ಜೊತೆ ಅವಳು ಕೆಟ್ಟದಾಗ ನಡ್ಕೋಬಾರ್ದು, ಒರಟಾಗಿ ನಡ್ಕೋಬಾರ್ದು. ಅವನೇನಾದರೂ ಮಾತಾಡಿದ್ರೆ ತಾಳ್ಮೆಯಿಂದ ಇರಬೇಕು ಅಷ್ಟೇ. ಈಗಾಗಲೇ ಇದನ್ನೆಲ್ಲ ಹೇಳಾಯ್ತು ರೀ. ಎಲ್ಲಕ್ಕಿಂತ ಮುಖ್ಯವಾಗಿ ಆ ರಘು ಮನೆಗೆ ಹೋಗಬಾರ್ದು. ಅವನು ಫೋನ್ ಬಂದರೆ ರಿಸೀವ್ ಮಾಡಬಾರ್ದು. ಇಷ್ಟಕ್ಕೂ ನಮ್ಮ ಮಾತನ್ನು ಮೀರ್ತಾಳೆ ಅಂದರೆ ಮುಂದೆ ಅವಳು ಭವಿಷ್ಯಕ್ಕೆ ಅವಳೇ ಗತಿ. ಹೇಳ್ಬಿಡು. ಇವತ್ತು ಬೆಳಿಗ್ಗೆಯಿಂದ ಒಂಚೂರು ಹತ್ತಿಲ್ಲ ಗೊತ್ತಾ. ದೇವಕಿ ಮಗುನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂದರೆ ಮನೇಲಿ ಮಗು ಇದೆ ಅಂತಲೇ ಅನಿಸ್ತಾ ಇರಲಿಲ್ಲ. ಹೌದಾ? ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡ್ರಾ? ಹೌದು ಯಶು. ಬೆಳಗ್ಗೆ ಬಂದ್ರಲ್ಲ, ಬಂದ ಕೂಡಲೇ ಹಾಲು ಕುಡಿಸಿದ್ರು, ಆಮೇಲೆ ಸ್ವಲ್ಪ ಹೊತ್ತು ಮಗು ಜೊತೆ ಆಟ ಆಡಿದ್ರು, ಆಮೇಲೆ ಮಲಗ್ತು. ಅವ್ರಿಗೆ ಅಭ್ಯಾಸ ಆಗಿದೆ ಅಲ್ವಾ? ನಮ್ಗೆ ಹೊಸದಲ್ವಾ ರಘು? ಹಾಗಲ್ಲ ಯಶು, ಅದೇನು ಕೈ ಚಳಕನೋ ಏನೋ. ಮಧ್ಯಾಹ್ನ ಅಷ್ಟೇ ಸಿರ್ಲಾಕ್ ತಿನ್ಸಿದ್ರು, ಕಾಲ ಮೇಲೆ ಹಾಕೊಂಡು ಮಲಗಿಸಿದ್ರು, ಚೆನ್ನಾಗಿ ಮಲ್ಕೊಂಡ್ಬಿಟ್ಟ. ಎಲ್ಲ ಮಕ್ಕಳು ಹಾಗೆ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಕಷ್ಟ ರಘು. ಅವ್ರಿಗೂ ಇತ್ತೀಚೆಗೆ ತಾನೇ ಮಗು ಸಿಕ್ಕಿದ್ದು. ಆದ್ರೂ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ ಗೊತ್ತಾ. ಒಂದೊಂದ್ಸಲ ಅವರ ಮಗುನೇನೋ ಅಂತ ನನಗೆ ಅನಿಸ್ಬಿಡ್ತಿತ್ತು. ಸಾಯಂಕಾಲನೂ ಅಷ್ಟೇ ಯಶು, ಎದ್ಮೇಲೆ ಒಂಚೂರು ಅಳ್ಳಿಲ್ಲ. ಅವನ ಪಾಡಿಗೆ ಅವನ ಹಾಸಿಗೆ ಆಟ ಆಡ್ಕೊಂಡಿದ್ದ. ನಾನಿದ್ರು ಆಟ ಆಡ್ತಾನೆ ಇರ್ತಾನೆ. ನೋಡಿಲಿ, ಸುಮ್ಮನೆ ಕೂತಿಲ್ವಾ? ಇವತ್ತೇನು ರಗಳೆ ಮಾಡಲಿಲ್ಲ. ಆದ್ರೂ ದೇವಕಿ ಜೊತೆ ರಘು, ಸಾಕು ನಿಲ್ಲಿಸ್ತೀಯಾ? ನಾನು ಬಂದಾಗ್ನಿಂದನೂ ದೇವಕಿ ಪುರಾಣನ ಹೇಳ್ತಾನೆ ಇದ್ದೆ. ಬರೀ ದೇವಕಿ ಬಗ್ಗೆ ಹೇಳ್ತಾ ಇದೆಯಾ ಹೊರತು ಗಿರ್ಜಕ್ಕನ ಬಗ್ಗೆ ಏನಾದರೂ ಕೇಳಿದ್ಯಾ? ಸಾರಿ ಮಗು ಗುಂಗಲ್ಲಿ ಎಲ್ಲ ಮರ್ತೋಯ್ತು. ಮಗುದಲ್ಲ, ದೇವಕಿ ಗುಂಗು. ಮತ್ತೆ ನೀನು ದೇವಕಿನ ದ್ವೇಷ ಮಾಡ್ತಾ ಇದೀಯಾ? ಉಪಕಾರ ಮಾಡಿದವರನ್ನ ನೆನೆಸ್ಕೋಬೇಕು ಯಶು. ನೆನಿಬೇಕು ನಿಜ, ಆದರೆ ಅದರಲ್ಲೇ ಮುಳುಗಿರಬಾರ್ದು. ದೇವಕಿನ ನಾನು ಖಂಡಿತ ದ್ವೇಷ ಮಾಡಲ್ಲ ರಘು. ಅವಳ ಬಗ್ಗೆ ನನಗೆ ಗೌರವ ಇದೆ. ಆದರೆ ನೀನು ತೋರಿಸೋ ಅತಿಯಾದ ಕಾಳಜಿಯಿಂದ ನನಗೆ ನಿನ್ನ ಬಗ್ಗೆನೇ ಅಪನಂಬಿಕೆ ಶುರುವಾಗಿದೆ. ಹೋಗ್ಲಿ ಬಿಡು ಯಶು. ಗಿರಿಜಕ್ಕೆ ಹೇಗಿದ್ದಾರೆ? ಅವ್ರ ಗಂಡ ಏನಂದ್ರು? ಏನಿಲ್ಲ, ನನ್ನ ಹತ್ರ ಕ್ಷಮೆ ಕೇಳಿದ್ರು. ಇನ್ಯಾವತ್ತೂ ಜೀವನದಲ್ಲಿ ಇಂಥ ತಪ್ಪು ಮಾಡಲ್ಲ ಅಂತ ಬೇಡ್ಕೊಂಡ್ರು. ನನಗೆ ಒಂಥರ ಆಯಿತು. ಏನೇ ತಪ್ಪು ಮಾಡಿದ್ರು ಕ್ಷಮೆ ಕೇಳಿದ್ರೆ ಎಂಥ ಸಿಟ್ಟಿದ್ರು ಕರಗ್ಬಿಡತ್ತೆ ಅಲ್ವಾ? ಬುದ್ಧಿ ಅಂತ ಬಿಡು ನಿನ್ ಭಾವ. ಮಾಡೋದನ್ನೆಲ್ಲ ಮಾಡಿಬಿಟ್ಟು ನಾಜುಕಾಗಿ ಕ್ಷಮೆ ಕೇಳಿ ಬಚಾವ್ ಆಗಿದ್ದಾರೆ. ಒಳ್ಳೆ ಕಲಾವಿದಾನೆ ರಘು. ಓ ಸಾರಿ. ದೇವಕಿ, ಅತಿ ಆಯ್ತು ನಿನ್ನ ಹಠ. ಬೇಡ ಅಂದ್ರೆ ಯಶೋದ ಮನೆಗೆ ಯಾಕೆ ಹೋಗ್ತೀಯ ನೀನು? ಅಣ್ಣ, ಆ ಮಗು ಹತ್ತು ಹುಷಾರ್ ತಪ್ಪಾಯ್ತು. ಅದು ಅಲ್ಲದೆ ಯಶೋದನು ಊರಲ್ಲಿರ್ಲಿಲ್ಲ. ತಾಯಿ ಹತ್ರನೇ ಸಮಾಧಾನ ಆಗ್ಲಿಲ್ಲ ಅಂತಂದ್ರೆ ರಘು ಆದ್ರೂ ಏನ್ ಮಾಡ್ತಾರೆ ಪಾಪ. ದೇವಕಿ, ಅದು ಅವ್ರ ಸಮಸ್ಯೆ, ಅವ್ರ ಮಗು ಅವ್ರ ಪಾಡು. ಅದಕ್ಕೆ ಯಶೋದಾನೇ ವಾಸುಗ್ ಫೋನ್ ಮಾಡಿ ದೇವಕಿನ್ ಕಳ್ಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಅವ್ರು ರಿಕ್ವೆಸ್ಟ್ ಆದ್ರೂ ಮಾಡ್ಕೊಳ್ಳಿ, ಕಾಲಾದ್ರೂ ಹಿಡ್ಕೊಳ್ಳಿ, ನೀನ್ ಹೋಗ್ಬಾರ್ದಾಗಿತ್ತು. ನಿನ್ನಿಂದ ಮತ್ತೆ ತಪ್ಪಾಗ್ತಾ ಇದೆ ದೇವಕಿ. ಅಂದ್ರೆ ನೀವು ವಾಸು ತರನೇ ಯೋಚನೆ ಮಾಡ್ತಾ ಇದ್ದೀರಾ? ಆ ಥರ ಎಲ್ಲ ಏನೂ ಇಲ್ಲ. ನೀನು ಹೋಗ್ಬಾರ್ದಾಗಿತ್ತು ಅಷ್ಟೇ. ನೀನು ಇನ್ನೂ ನಿನ್ನ ಹಠ ಕಂಟಿನ್ಯೂ ಮಾಡೋದಾದ್ರೆ ನಮ್ಮನ್ನೆಲ್ಲ ಕಳ್ಕೋಬೇಕಾಗತ್ತೆ. ಯೋಚನೆ ಮಾಡು. ಇಷ್ಟೊಂದು ಕಟುವಾದ ಮಾತು ಬೇಕಿತ್ತಣ್ಣ? ಕಳ್ಕೋಬೇಕಾಗತ್ತೆ ಅಂದ್ರೆ ಏನರ್ಥ? ನನ್ನನ್ನು ನೀವೆಲ್ಲ ದೂರ ಮಾಡ್ತೀರಾ? ಅಥವಾ ನಾನು ಯಶೋದ ಮನೆಗೆ ಹೋದ್ರೆ ಅವರೇನಾದ್ರೂ ನನ್ನನ್ನು ಕೊಲೆ ಮಾಡ್ತಾರಾ? ನಾನೇನಾದ್ರೂ ಸಾಯ್ತೀನಾ? ನೋಡು, ನೀನು ಆ ಥರ ಕೆಟ್ಟದಾಗ ಯೋಚನೆ ಮಾಡಬೇಡ. ಆ ಥರ ಮಾತು ನಿನ್ನ ಬಾಯಲ್ಲಿ ಬರಬಾರ್ದು. ನೀನು ಹೋಗ್ಬಾರ್ದು ಅಷ್ಟೇ. ದೇವಕಿ, ನಾನಾಗಲಿ ನಿನ್ನ ಅಣ್ಣ ಆಗಲಿ ಯಾವಾಗಲಾದರೂ ನಿನಗೆ ಕೆಟ್ಟ ವಿಚಾರ ಹೇಳಿದೀವಾ? ಹೇಳೋದೆಲ್ಲ ನೀನು ಒಳ್ಳೇದಕ್ಕೆ ತಾನೆ. ನೀನು ರಘು ಮನೆಗೆ ಹೋಗೋದು ವಾಸುಗೆ ಇಷ್ಟ ಇಲ್ಲ, ನಮಗೂ ಆತಂಕ. ಅದರಿಂದ ನೀನು ಹೋಗಬಾರ್ದು.
ಇದೊಂದು ವಿಷಯದಲ್ಲಿ ನೀನು ನಮ್ಮ ಮಾತು ಕೇಳಲೇಬೇಕು. ಹೌದು. ಲೇ ದೇವ್ಕಿ, ಅಣ್ಣ ಅದಕ್ಕೆ ಹೇಳಿದ ಅರ್ಥ ಆಯ್ತಾ? ಬಹುಶಃ ನೀನು ಹೀಗೆ ಬಿಟ್ರೆ ನೀನು ಸತ್ತೋಗ್ತೀಯ ಅನ್ನೋ ಭಯಕ್ಕೋ ಭ್ರಮೆಗೋ ಬಿದ್ದಿರಬೇಕು. ಯಾವುದಕ್ಕೂ ಹುಷಾರಾಗಿರೋ. ನೀನು ಸಾಯ್ತೀನಿ ಅಂದಾಗ ದೇವರು ತಥಾಸ್ತು ಅಂದ್ಬಿಟ್ಟಿದ್ರೆ ಅಂದೇ ಇದ್ರೆ ಅದು ನಮ್ಮ ಅದೃಷ್ಟ. ಇನ್ನೊಂದ್ಸಲ ಸಾಯ್ತೀನಿ ಅಂತ ಮಾತ್ರ ಕನ್ಸಲ್ಲೂ ಅನ್ಕೋಬೇಡ. ಸತ್ತೇ ಹೋಗ್ತೀನಿ ಅನ್ನೋ ಗ್ಯಾರಂಟಿ ಇದ್ದೆ ಇಲ್ಲಿವರೆಗೂ ಬದುಕಿದ್ದೀನಿ. ಇನ್ನು ಸಾಯಲ್ಲ. ಸಾಯೋ ಹಾಗಿದ್ರು ಹೆದ್ರಲ್ಲ. ನಾನು ಸಾಯ್ತೀನಿ ಅಂತ ನಿಮಗೂ ಭಯನಾ? ರಘು, ಏನೆಲ್ಲ ಆಗೋಯ್ತಲ್ವಾ? ನಮ್ಮ ಮನೆ ಮೇಲೆ ಯಾರೋ ಲೋನ್ ತೆಗ್ದಿದ್ದಾರೆ ಅಂತ ಗೊತ್ತಾದಾಗ ನಾವು ಕುಸ್ದೇ ಹೋಗಿದ್ವಿ. ನಿನಗೆ ಹಾರ್ಟ್ ಅಟ್ಯಾಕ್ ಆಯಿತು, ಕೇಸ್ ಕೂಡ ನಡ್ಸೋಕ್ಕಾಗಲ್ಲ ಅಂದ್ಕೊಂಡ್ವಿ. ಈಗ ನಮ್ಮ ಹಣನೂ ಸಿಕ್ತು, ನಮ್ಮ ಮಗುನೂ ಸಿಕ್ತು, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಇನ್ನು ನಾವು ಯಾರ ತಂಟೆಗೂ ಹೋಗದೆ ಆರಾಮಾಗಿ ಬದುಕ್ಬೋದು. ನೀನು ಅಷ್ಟೇ, ವಾಸು ಮೇಲೆ ಹಗೆತನ ಬೆಳೆಸ್ಕೋಬೇಡ. ದ್ವೇಷ ಬೆಳೆಸ್ತಾ ಹೋದರೆ ನಿನಗೆ ಅಪಾಯ. ಅವತ್ತು ಡಾಕ್ಟ್ರ್ ಹೇಳಲಿಲ್ವಾ? ಏನು ಮಾಡಲಿ ಯಶು, ಎಷ್ಟು ಹೆಲ್ದಿಯಾಗಿದ್ದೆ, ಅವನಿಂದಾಗಿ. ರಘು, ಆಗಿದ್ದಾಗೋಯ್ತು. ಅದ್ರ ಬಗ್ಗೆ ನನಗೂ ಸಿಟ್ಟಿದೆ. ಆದರೆ ಅದಕ್ಕೆ ಕಾರಣನೂ ದ್ವೇಷನೇ ಅಲ್ವಾ? ನೀನೀಗ ಮತ್ತೆ ಅದೇ ದ್ವೇಷಕ್ಕೆ ಮನಸ್ಸು ಕೊಡಬೇಡ. ಇನ್ನು ಮುಂದೆ ನಾವಿಬ್ಬರು ನಮ್ಮ ಮಗು ಅಷ್ಟೇ. ಹಲೋ, ಹೇಳಿ ವಾಸು. ನೋಡಿ ಯಶೋಧ ಅವರೇ, ಇಷ್ಟು ದಿವಸ ನಮ್ಮ ನಿಮ್ಮ ಕುಟುಂಬದ ಮಧ್ಯೆ ಏನೇನೋ ಗಲಾಟೆಗಳಿತ್ತು, ಅಸಮಾಧಾನ ತುಂಬಿಕೊಂಡಿತ್ತು. ಈಗೆಲ್ಲ ಮುಗ್ದಿದೆ. ನಿಮ್ಮ ಮಗು ನಿಮ್ಮ ಕೈಗೆ ಸಿಕ್ಕಿದೆ, ಹಣ ಸಿಕ್ಕಿದೆ. ಇನ್ನು ಮುಂದೆ ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ. ನನಗೂ ಫಾರಿನ್ನಲ್ಲಿ ಕೆಲಸ ಸಿಕ್ಕಿದೆ, ಇನ್ನು ಜೀವನನೇ ಬೇರೆ. ನಾವು ಅದನ್ನೇ ಮಾತಾಡ್ತಾ ಇದ್ವಿ. ಇನ್ನು ಮುಂದೆ ಯಾವ ತಂಟೆನೂ ಬೇಡ. ಮಗು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅದರಲ್ಲಿ ಥ್ಯಾಂಕ್ಸ್ ಏನಿದೆ ಹೇಳಿ? ಕೊಡೋದು ನಮ್ಮ ಕರ್ತವ್ಯ ಆಗಿತ್ತು, ಕೊಟ್ಟಿದ್ದೀವಿ. ತಂಟೆ ಬೇಡ ಅಂದ್ರಿ ನೀವು. ನಿಮ್ಮ ಗಂಡ ನಮ್ಮ ತಂಟೆಗೆ ಬರದೇ ಇದ್ರೆ ಅಷ್ಟೇ ಸಾಕು. ಅದರಲ್ಲೂ ದೇವಕಿ ತಂಟೆಗೆ ಬರಬಾರ್ದು. ಇಲ್ಲ ವಾಸು, ನಿಮಗೆ ನಮ್ಮ ಮೇಲೆ ದ್ವೇಷ ಇತ್ತು, ನಮಗೆ ನಿಮ್ಮ ಮೇಲೆ. ಈಗೆಲ್ಲ ಮುಗೀತಲ್ಲ. ನೀವು ಕೊಟ್ಟ ಗಿಫ್ಟು ಚೆನ್ನಾಗಿತ್ತು, ಆದರೆ ಅದರ ಅಗತ್ಯ ಇರಲಿಲ್ಲ. ಅದು ಕೃತಜ್ಞತೆ ನೆನಪಿಗಾಗಿ. ನಮ್ಮ ನಿಮ್ಮ ಸ್ನೇಹ ಮುಂದೇನೂ ಉಳಿಬೇಕು. ಅದೇನೋ ಪರವಾಗಿಲ್ಲ. ಆದರೆ ದೇವಕಿಗೆ ನೀವು ಗಿಫ್ಟ್ ಚೆಕ್ ಕೊಟ್ಟಿರೋದು ಸರಿಯಿಲ್ಲ ಅಂತ ಅನ್ನಿಸ್ತಾ ಇದೆ. ಅದನ್ನು ಸ್ನೇಹಕ್ಕಾಗಿ ಅಂದ್ಕೊಳ್ಳಿ. ಏನಾದರೂ ಕೊಂಡ್ಕೊಡ್ಬೇಕು ಅಂದ್ಕೊಂಡಿದ್ವಿ, ಹಣನೇ ಕೊಟ್ವಿ. ಸ್ನೇಹಕ್ಕೆ ಹಣದ ಮೌಲ್ಯ ಕಟ್ಟಬಾರ್ದು ಯಶು ಅವರೇ. ಮಗು ಎತ್ಕೊಟ್ಟಿದ್ದಕ್ಕೆ ಹಣ ಕೊಟ್ಟಿದ್ದೀರಿ,
ಚಿಕ್ಕ ಅಮೌಂಟ್ ಆದರೆ ಪರವಾಗಿರಲಿಲ್ಲ, 5 ಲಕ್ಷ ತುಂಬ ದೊಡ್ಡದು. ಅದೊಂಥರ ಭಾರ ಅನಿಸ್ತಾ ಇದೆ. ನಿಮಗೆ ಹಾಗೆ ಅನಿಸ್ತಾ ಇಲ್ವಾ? ಯಶೋದ, ಹಲೋ ಹಲೋ, ದೇವ್ಕಿ, ನಾನು ನಿಂಗೊಂದು ಮಾತು ಹೇಳ್ತಾ ಇದ್ದೀನಿ. ಅದಕ್ಕೆ ಎಲ್ಲ ಅಕ್ಕನ ಜಾಗದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ವಾಸು ಫಾರಿನಿಗೆ ಹೋಗ್ತಾ ಇದ್ದಾನೆ, ನೀನು ಅವನ ಜೊತೆ ಹೋಗಬೇಕು. ಈ ಮಾತನ್ನ ನೀವು ವಾಸುನೇ ಕೇಳಬೇಕಾಗಿತ್ತು. ಅದಕ್ಕೆ ನಾನು ಅವನ ಜೊತೆ ಹೋಗೋದು ಅವನಿಗೆ ಇಷ್ಟ ಇದೆಯೋ ಇಲ್ವೋ. ಇಬ್ಬರು ಹೀಗೆ ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಯುದ್ಧ ಮಾಡಿದ್ರೆ ಹೇಗೆ ದೇವ್ಕಿ? ವಾಸುನು ಇದೇ ಪ್ರಶ್ನೆ ಕೇಳ್ತಾ ಇದ್ದಾನೆ, ದೇವ್ಕಿಗೆ ಇಷ್ಟ ಇದೆಯೋ ಇಲ್ವೋ ಅಂತ. ಈಗ ನೀನು ತಗೊಳ್ಳೋ ತೀರ್ಮಾನದ ಮೇಲೆ ಇಡೀ ನಿನ್ನ ಬದುಕಿನ ಪ್ರಶ್ನೆ ನಿಂತಿದೆ ಅನ್ನೋದು ನಿಂಗೆ ಚೆನ್ನಾಗಿ ನೆನಪಿರಲಿ. ಗಂಡ ಹೆಂಡತಿದ ಮೇಲೆ ಒಬ್ಬರಾದರೂ ತಗ್ಗಿ ಬಗ್ಗೆ ನಡಿಬೇಕಾಗತ್ತಪ್ಪ. ತಗ್ಗಿ ಬಗ್ಗೆ ನಡೆಯೋದಕ್ಕೆ ನನಗೆ ತೊಂದರೆನೂ ಇಲ್ಲ, ಅವಮಾನನೂ ಇಲ್ಲ. ನೆಲದವರೆಗೆ ಬಗ್ಬೋದು, ಇನ್ನೂ ಬಗ್ಗು ಅಂದರೆ ಪ್ರಾಮಾಣಿಕವಾಗಿ ಹೇಳಿ ವಿದ್ಯಾಧರ್, ನನ್ನಿದೇನಾದರೂ ಸಮಸ್ಯೆ ಆಗಿದೆಯಾ?